ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಹಳ ದಿನಗಳಿಂದ ಡೊನಾಲ್ಡ್ ಟ್ರಂಪ್ ಅವರ ಸ್ಟೇಟ್ಮೆಂಟ್ಗಳಲ್ಲಿ ಒಂದು ಕ್ಲಾರಿಟಿ ಇರಲಿಲ್ಲ, ಅಟ್ಯಾಕ್ ಮಾಡ್ತಾರಾ ಇಲ್ವಾ ಅಂತ. ಆದರೆ ಈಗ ಇರಾನ್ನ 3 ಪರಮಾಣು ಸ್ಥಾವರಗಳ ಮೇಲೆ ಫೋರ್ಡೋ, ನಟಾನ್ಸ್, ಎಸ್ಫಹಾನ್ ಬಾಂಬ್ ದಾಳಿ ಮಾಡಲಾಗಿದೆ. 3 ಪರಮಾಣು ಸ್ಥಾವರದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಆ ಮೂಲಕ ಅಧಿಕೃತವಾಗಿ ಅಮೆರಿಕ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಲ್ಲಿ ಎಂಟ್ರಿ ಕೊಟ್ಟಿದೆ. ಅಂದರೆ ದಾಳಿಯ ಮೂಲಕ, ಫಿಸಿಕಲ್ ಅಟ್ಯಾಕ್ ಮೂಲಕ. ಅಮೆರಿಕದ ದಾಳಿಯಿಂದಾಗಿ ಈಗ ಕಂಪನ ಶುರುವಾಗಿದೆ. B-2 ಬಾಂಬರ್ಗಳನ್ನು ರೆಡಿ ಮಾಡಲಾಗಿತ್ತು, ವಿಮಾನಗಳನ್ನು. ಫೋರ್ಡೋ, ನಟಾನ್ಸ್, ಎಸ್ಫಹಾನ್ ಮೇಲೆ ದಾಳಿ ಮಾಡಲಾಗಿದೆ. 3 ಪರಮಾಣು ಸ್ಥಾವರ ಟಾರ್ಗೆಟ್ ಮಾಡಿ ಅಮೆರಿಕ ಸೇನೆ ಅಟ್ಯಾಕ್ ಮಾಡಿದೆ. ಒಂದು ಸ್ಟೆಲ್ತ್ ಎನರ್ಜಿ ಇರುವಂಥ ಈ B-2 ಬಾಂಬರ್ ವಿಮಾನಗಳನ್ನು ನಿನ್ನೆ ರೆಡಿ ಮಾಡಲಾಗಿತ್ತು. ಸೊ ಅಲ್ಲಿಗೆ ಅಮೆರಿಕ ಆಫಿಷಿಯಲಿ ಎಂಟ್ರಿ ಕೊಡ್ತಾ ಇದೆ. ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ವಿ, ಯಾವುದಕ್ಕೂ ಕೂಡ ಕಮನೈ ಬಗ್ಗಿರಲಿಲ್ಲ, ವಾಪಸ್ ದಾಳಿಗಳನ್ನು ಮಾಡ್ತಾನೇ ಇದ್ದರು. ವಿಶೇಷವಾಗಿ ಈ ಪರಮಾಣು ಸ್ಥಾವರಗಳು, ಪರಮಾಣು ಪರೀಕ್ಷೆಗಳೇನು ನಡೀತಾ ಇದೆ, ಇದರ ವಿರುದ್ಧ ಇಸ್ರೇಲ್ ಚಕಾರ ಎತ್ತಿತ್ತು. ಅಮೆರಿಕ ಅದನ್ನು ಭಾಳ ಬಲವಾಗಿ ವಿರೋಧಿಸಿತ್ತು. ಆದರೆ ಈಗ ಅಧಿಕೃತವಾಗಿ ಅಮೆರಿಕ ಇರಾನ್ ವಾಯುಗಡಿಯನ್ನು ದಾಟಿ ದಾಳಿಯನ್ನು ನಡೆಸಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಡೊನಾಲ್ಡ್ ಟ್ರಂಪ್ ಖುದ್ದು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಇರಾನ್ ಮೇಲೆ ಡಜನ್ ಗಟ್ಟಲೆ ವಿಮಾನಗಳಿಂದ ದಾಳಿ, B-2 ಬಾಂಬರ್ ವಿಮಾನಗಳನ್ನು ಬಳಸಿ ದಾಳಿ ಮಾಡಿರೋದು. ಡಜನ್ ಗಟ್ಟಲೆ ವಿಮಾನಗಳಿಂದ ಅಮೆರಿಕ ಸೇನೆ ದಾಳಿಯನ್ನು ಮಾಡಿದೆ. ಇದು ಇರಾನ್ನ ಪರಮಾಣು ಸ್ಥಾವರಗಳ ಮೇಲೆ ಅಟ್ಯಾಕ್ ಮಾಡಿರೋದು. ಸಾಕಷ್ಟು ಬಾರಿ ವಾರ್ನಿಂಗ್ ನೀಡಲಾಗಿತ್ತು. ಜೊತೆಗೆ ಇರಾನ್ ಸಮಸ್ಯೆಯನ್ನು ತಾನೇ ಮೇಲೆ ಎಳೆದುಕೋತಾ ಇದೆ. ನಾವು ಅಟ್ಯಾಕ್ ಮಾಡ್ಬೋದು, ಮಾಡದಲ್ಲೇ ಇರ್ಬೋದು, ಅದ್ಯಾವುದನ್ನು ಕೂಡ ನಾವೀಗ ಡಿಸ್ಕ್ಲೋಸ್ ಮಾಡಲ್ಲ ಅಂತ ಹೇಳಿದ ಟ್ರಂಪ್. ಸುದಾದ ನಂತರ ಇರಾನ್ ಏನಿದೆ, ಬರೀ ನಮಗೆ ಮಾತ್ರ, ಇಸ್ರೇಲಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಅವರ ಧೋರಣೆ ಸರಿಯಾಗಿಲ್ಲ. ಜೊತೆಗೆ ಇಂಥ ಒಂದು ರಾಷ್ಟ್ರಕ್ಕೆ ಏನಾದರೂ ಅಣುಬಾಂಬ್ ಸಿಕ್ಕರೆ, ನ್ಯೂಕ್ಲಿಯರ್ ಪವರ್ ಸಿಕ್ಕರೆ ಅದು ಇಡೀ ವಿಶ್ವಕ್ಕೆ ಕಂಟಕ ಅನ್ನೋದನ್ನು ಅಮೆರಿಕ ಹೇಳ್ತಾ ಬಂದಿತ್ತು. ಸೊ ಇದೀಗ B-2 ಬಾಂಬರ್ ವಿಮಾನಗಳ ಜೊತೆಗೆ ಇತರೆ ವಿಮಾನಗಳನ್ನು ಅಲ್ಲಿ ಅಟ್ಯಾಕ್ಗೆ ಬಳಸಿರೋದು. ನಾವು 3 ಪ್ರಮುಖವಾದಂಥ ಅಣುಸ್ಥಾವರದ ಮೇಲೆ ಅಟ್ಯಾಕ್ ಮಾಡಿದ್ದೀವಿ ಅಂತ ವಾರ್ಫೀಲ್ಡಲ್ಲಿ ಅಮೆರಿಕ ರಣಾರ್ಭಟ ಅಂತ ಈಗ ಟ್ರಂಪ್ ಟ್ವೀಟ್ ಮಾಡಿರೋದು. ಇರಾನ್ ಮೇಲೆ ಅಟ್ಯಾಕ್ ಆದಮೇಲೆ ಇರಾನ್ನ 3 ಅಣುಸ್ಥಾವರಗಳ ಮೇಲೆ ಅಟ್ಯಾಕ್ ಮಾಡಿದ್ದೀವಿ ಅಂತ ಈಗ ಟ್ವೀಟ್ ಮಾಡಿದ್ದಾರೆ. ಫೋರ್ಡೋ, ನಟಾನ್ಸ್ ಹಾಗೆ ಎಸ್ಫಹಾನ್ 3 ಅಣುಸ್ಥಾವರಗಳ ಮೇಲೆ ಬಾಂಬ್ಗಳ ಮಳೆಯನ್ನೇ ಸುರಿಸಿದ್ದೇವೆ. ಇದು ಟ್ವೀಟ್ ಮಾಡಿರೋದು. ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ವೆರಿ ಸಕ್ಸಸ್ಫುಲ್ ಅಟ್ಯಾಕ್ ಆನ್ ದ 3 ನ್ಯೂಕ್ಲಿಯರ್ ಸೈಟ್ಸ್. 3 ಅಣುಸ್ಥಾವರಗಳ ಮೇಲೆ ಸಕ್ಸಸ್ಫುಲಿ ನಾವು ಅಟ್ಯಾಕ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಫೋರ್ಡೋ, ನಟಾನ್ಸ್, ಎಸ್ಫಹಾನ್. ಸೊ ಇರಾನ್ನ ಫೋರ್ಡೋ, ನಟಾನ್ಸ್ ಮತ್ತು ಎಸ್ಫಹಾನ್ ಸೇರಿದಂತೆ 3 ಪರಮಾಣು ಕೇಂದ್ರಗಳ ಮೇಲೆ ನಾವು ಅತ್ಯಂತ ಯಶಸ್ವಿಯಾಗಿ ದಾಳಿ ಮಾಡಿದ್ದೇವೆ. ಎಲ್ಲ ವಿಮಾನ ಈಗ ಇರಾನ್ ವಾಯು ಪ್ರದೇಶದಿಂದ ಹೊರಗೆ ಬಂದಿವೆ. ಬಾಂಬ್ಗಳ ಮಳೆಯನ್ನು ಫೋರ್ಡೋದಲ್ಲಿ ಬೀಳಿಸಲಾಯಿತು. ಎಲ್ಲ ವಿಮಾನಗಳು ಸುರಕ್ಷಿತವಾಗಿ ವಾಪಸ್ ಆಗ್ತಾ ಇವೆ. ನಮ್ಮ ಹೆಮ್ಮೆಯ ಅಮೆರಿಕ ಯೋಧರಿಗೆ ಅಭಿನಂದನೆಗಳು. ಇದನ್ನು ಮಾಡಬಹುದಾದ ಮತ್ತೊಂದು ಮಿಲಿಟರಿ ಜಗತ್ತಿನಲ್ಲಿ ಇಲ್ಲ. ಈಗ ಶಾಂತಿಯ ಸಮಯ. ಈ ವಿಷಯದ ಬಗ್ಗೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಇರಾನ್ನ ಫೋರ್ಡೋ, ನಟಾಂಜ್ ಮತ್ತು ಎಸ್ಫಹಾನ್ ಸೇರಿದಂತೆ 3 ಪರಮಾಣು ಕೇಂದ್ರಗಳ ಮೇಲೆ ನಾವು ಅತ್ಯಂತ ಯಶಸ್ವಿಯಾಗಿ ದಾಳಿ ಮಾಡಿದ್ದೇವೆ. ಎಲ್ಲ ವಿಮಾನ ಈಗ ಇರಾನ್ ವಾಯು ಪ್ರದೇಶದಿಂದ ಹೊರಗೆ ಬಂದಿವೆ. ಬಾಂಬ್ಗಳ ಮಳೆಯನ್ನ ಫೋರ್ಡೋದಲ್ಲಿ ಬೀಳಿಸಲಾಯಿತು. ಎಲ್ಲ ವಿಮಾನಗಳು ಸುರಕ್ಷಿತವಾಗಿ ವಾಪಸ್ ಆಗುತ್ತಿವೆ. ನಮ್ಮ ಹೆಮ್ಮೆಯ ಅಮೆರಿಕದ ಯೋಧರಿಗೆ ಅಭಿನಂದನೆಗಳು. ಇದನ್ನು ಮಾಡಬಹುದಾದ ಮತ್ತೊಂದು ಮಿಲಿಟರಿ ಜಗತ್ತಿನಲ್ಲಿ ಇಲ್ಲ. ಈಗ ಶಾಂತಿಯ ಸಮಯ. ಈ ವಿಷಯದ ಬಗ್ಗೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು.